ಮೇಲಲ್ಲ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಅವನು ಯಾರೋ ಸರ್ಕಾರ ಪಾಪ ಅಯ್ಯಪ್ಪ ಎಮ್ ಹೆಸರು ರಾಜಶೇಖರ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು ನಾನು ಕೇಳಿದೆ. ಅವ್ರ ಮನೆಗೂ ಕೂಡ ಮಾತಾಡಿದೆ. ಅವ್ರು ಹೇಳ್ತಾರೆ ನಮ್ಮ ತಂದೆಯವರು ಬಿಜೆಪಿಲಿದ್ದಾರೆ, ಇವನೊಬ್ಬ ಕಾಂಗ್ರೆಸ್ಗೆ 4 ವರ್ಷದಿಂದ ಇದ್ದಾರೆ. ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು. ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರಾ ಇದನ್ನ? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ದೀರಾ, ನೀನು ಹೆಂಗೆ ಬೆಳ್ಕೋಬೇಕು ಅನ್ನೋದೇ ನಿನ್ಗೆ ಗೊತ್ತಿದ್ದವ್ರು. ಇದು ನನ್ನಂಥವ್ರ ಹತ್ರ ಬಂದಿದ್ರೆ ಒಂದು 6 ತಿಂಗಳು ನೀನು ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದಾರೆ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ. 8:30 ಅಲ್ಲೇ ಟಿಫನ್ ಮಾಡ್ಕೊಂಡು ಮಾತಾಡ್ಬಿಟ್ಟು ಅವನು ಕರೆಯಕ್ಕೆ ಹೇಳ್ತೀನಿ, ನಾನು ಅನೀಶ್ ನೀವು ಮಾತಾಡಕ್ಕೆ ಹೇಳ್ತೀನಿ, ನೀವೇನೇನು ಅಂತ ಹೇಳ್ಬಿಟ್ಟು ಆ ರೆಕಾರ್ಡ್ ಎಲ್ಲ ತರಿಸ್ಬಿಟ್ಟು ಕೂತ್ಕೊಳ್ಳೋಕ್ಕೆ ಅವ್ನು ಚೇರ್ ಉಳ್ಕೋಬೇಕು. ಸಿದ್ದರಾಮಯ್ಯ ಏನಾಗಿದೆ, ಅವ್ರು ಚೇರ್ ಉಳಿಬೇಕು. ಸಿದ್ದರಾಮಯ್ಯ ಆಚೆಗೆ ಉಳಿಬೇಕು, ಇವ್ರು ಈಚೆಗೆ ಉಳಿಬೇಕು. ಈಗ ಯಾರೋ ಇಂಥ ತಿಳಿಗೇಡಿಗಳು ಎಲ್ಲೋ ಕೂಕಾಗಿರಬೇಕು ಸರ್. ಎಮ್ ಎಲ್ ಎ ಆಗ್ಬಿಟ್ಟು ಈಗ ಎಮ್ ಎಲ್ ಎ ಆದವರು ನಾಮಾಶೇಷ ಆಗಿರ್ತಕ್ಕಂಥದ್ದು ನಾನು ಬೇಕಾದ್ರು ದೈನೂ ಜೊತೆ ಹೇಳ್ತೀನಿ. ನಂತರ ಸುಧಾರಣೆಗಳಿದೆ. ನಾನು 49 ವರ್ಷ ಆಯಿತು ಪಾಲಿಟಿಕ್ಸ್ ಬಂದು. ನನಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಬಳ್ಳಾರಿ ಜಿಲ್ಲೆ ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ, ಇತಿಹಾಸಕ್ಕೆ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು. ಈ ಜಿಲ್ಲೆಯನ್ನು ಯಾವ ರೀತಿ ಮೇಲ್ಪಂಕ್ತಿಗೆ ತಂದಿದ್ದಾರೆ, ಆ ತಂದಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವೆಲ್ಲ ಒಂದು ಕಡೆ ಕಿಸ್ಯಕ್ಕೇನು ಆಗ್ತೀರಾ, ಏನಾಗ್ತಾ ಇದೆ ನಿಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ನನಗನ್ಸದೆ ಬ್ಯಾನರ್ ಹಾಕೋ ಉದ್ದೇಶ ಅವ್ರಿಗೆಲ್ಲ. ಅವ್ರು ಅನಾಥ ಇದಾಗ ಹಾಕೊಳ್ಳಿ, ಅವ್ರು ಏನಾದ್ರು ಅವ್ರು ಇದಾಗೋಗ್ಲಿ, ಸತ್ಯ ನಾಶ ಆಗಲಿ. ವಾಲ್ಮೀಕಿ ಹೆಸರು ಹೇಳ್ತಾರಲ್ಲ, ನಿಮ್ಗೆ ಏನು ಐತಿರ್ತದೆ? ಆ ಪುಣ್ಯಾತ್ಮನ ಹೆಸರನ್ನ ನೀವು ಬಾಯಿಂದ ತೆಗಿಯೋಕ್ಕಾಗೋದಿಲ್ಲ. ಅದು ಬೇಡ. 400-500 ಮೀಟರ್ ದೂರದಲ್ಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೇಬೇಕಾ ನಿಮಗೆ? ಕಾಲು ಕೇಳಿದ್ರು ಜಗಳಕ್ಕೆ ಬರುವಂಥ ಕೆಲಸ ಇದು. ಇಂಥ ಕೆಲಸವನ್ನು ಖಂಡಿಸಬೇಕಾಗ್ತದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದನ್ನು ನಾವೆಲ್ಲ ಖಂಡಿಸ್ತೇ ಹೋದರೆ ಮುಂದಿನ ಪೀಳಿಗೆ ಯಾರು ಒಳ್ಳೆಯವರು, ಗೌರವಸ್ಥರು ರಾಜಕಾರಣ ಮಾಡಕ್ಕೆ ಬರೋದಿಲ್ಲ. ಆದರೆ ನಾನು ತಮ್ಮ ಮೇಲಲ್ಲ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಅವನು ಯಾರೋ ಸರ್ಕಾರ ಪಾಪ ಅಯ್ಯಪ್ಪ ಎಮ್ ಹೆಸರು ರಾಜಶೇಖರ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು ನಾನು ಕೇಳಿದೆ. ಅವ್ರ ಮನೆಗೂ ಕೂಡ ಮಾತಾಡಿದೆ. ಅವ್ರು ಹೇಳ್ತಾರೆ ನಮ್ಮ ತಂದೆಯವರು ಬಿಜೆಪಿಲಿದ್ದಾರೆ, ಇವನೊಬ್ಬ ಕಾಂಗ್ರೆಸ್ಗೆ 4 ವರ್ಷದಿಂದ ಇದ್ದಾರೆ. ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು. ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರಾ ಇದನ್ನ? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ದೀರಾ, ನೀನು ಹೆಂಗೆ ಬೆಳ್ಕೋಬೇಕು ಅನ್ನೋದೇ ನಿನ್ಗೆ ಗೊತ್ತಿದ್ದವ್ರು. ಇದು ನನ್ನಂಥವ್ರ ಹತ್ರ ಬಂದಿದ್ರೆ ಒಂದು 6 ತಿಂಗಳು ನೀನು ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದಾರೆ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ. 8:30 ಅಲ್ಲೇ ಟಿಫನ್ ಮಾಡ್ಕೊಂಡು ಮಾತಾಡ್ಬಿಟ್ಟು ಅವನು ಕರೆಯಕ್ಕೆ ಹೇಳ್ತೀನಿ, ನಾನು ಅನೀಶ್ ನೀವು ಮಾತಾಡಕ್ಕೆ ಹೇಳ್ತೀನಿ, ನೀವೇನೇನು ಅಂತ ಹೇಳ್ಬಿಟ್ಟು ಆ ರೆಕಾರ್ಡ್ ಎಲ್ಲ ತರಿಸ್ಬಿಟ್ಟು ಕೂತ್ಕೊಳ್ಳೋಕ್ಕೆ ಅವ್ನು ಚೇರ್ ಉಳ್ಕೋಬೇಕು. ಸಿದ್ದರಾಮಯ್ಯ ಏನಾಗಿದೆ, ಅವ್ರು ಚೇರ್ ಉಳಿಬೇಕು. ಸಿದ್ದರಾಮಯ್ಯ ಆಚೆಗೆ ಉಳಿಬೇಕು, ಇವ್ರು ಈಚೆಗೆ ಉಳಿಬೇಕು. ಈಗ ಯಾರೋ ಇಂಥ ತಿಳಿಗೇಡಿಗಳು ಎಲ್ಲೋ ಕೂಕಾಗಿರಬೇಕು ಸರ್. ಎಮ್ ಎಲ್ ಎ ಆಗ್ಬಿಟ್ಟು ಈಗ ಎಮ್ ಎಲ್ ಎ ಆದವರು ನಾಮಾಶೇಷ ಆಗಿರ್ತಕ್ಕಂಥದ್ದು ನಾನು ಬೇಕಾದ್ರು ದೈನೂ ಜೊತೆ ಹೇಳ್ತೀನಿ. ನಂತರ ಸುಧಾರಣೆಗಳಿದೆ. ನಾನು 49 ವರ್ಷ ಆಯಿತು ಪಾಲಿಟಿಕ್ಸ್ ಬಂದು. ನನಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಬಳ್ಳಾರಿ ಜಿಲ್ಲೆ ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ, ಇತಿಹಾಸಕ್ಕೆ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು. ಈ ಜಿಲ್ಲೆಯನ್ನು ಯಾವ ರೀತಿ ಮೇಲ್ಪಂಕ್ತಿಗೆ ತಂದಿದ್ದಾರೆ, ಆ ತಂದಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವೆಲ್ಲ ಒಂದು ಕಡೆ ಕಿಸ್ಯಕ್ಕೇನು ಆಗ್ತೀರಾ, ಏನಾಗ್ತಾ ಇದೆ ನಿಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ನನಗನ್ಸದೆ ಬ್ಯಾನರ್ ಹಾಕೋ ಉದ್ದೇಶ ಅವ್ರಿಗೆಲ್ಲ. ಅವ್ರು ಅನಾಥ ಇದಾಗ ಹಾಕೊಳ್ಳಿ, ಅವ್ರು ಏನಾದ್ರು ಅವ್ರು ಇದಾಗೋಗ್ಲಿ, ಸತ್ಯ ನಾಶ ಆಗಲಿ. ವಾಲ್ಮೀಕಿ ಹೆಸರು ಹೇಳ್ತಾರಲ್ಲ, ನಿಮ್ಗೆ ಏನು ಐತಿರ್ತದೆ? ಆ ಪುಣ್ಯಾತ್ಮನ ಹೆಸರನ್ನ ನೀವು ಬಾಯಿಂದ ತೆಗಿಯೋಕ್ಕಾಗೋದಿಲ್ಲ. ಅದು ಬೇಡ. 400-500 ಮೀಟರ್ ದೂರದಲ್ಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೇಬೇಕಾ ನಿಮಗೆ? ಕಾಲು ಕೇಳಿದ್ರು ಜಗಳಕ್ಕೆ ಬರುವಂಥ ಕೆಲಸ ಇದು. ಇಂಥ ಕೆಲಸವನ್ನು ಖಂಡಿಸಬೇಕಾಗ್ತದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದನ್ನು ನಾವೆಲ್ಲ ಒಂದು ಖಂಡಿಸ್ತೇ ಹೋದರೆ ಮುಂದಿನ ಪೀಳಿಗೆ ಯಾರು ಒಳ್ಳೆಯವರು, ಗೌರವಸ್ಥರು ರಾಜಕಾರಣ ಮಾಡಕ್ಕೆ ಬರೋದಿಲ್ಲ. ಆದರೆ ನಾನು ತಮ್ಮ ಇಷ್ಟು ಇಡೀ ದೇಶದಲ್ಲಿ ಜನ
ಸೇಮ್ ಅದೇ ಧ್ವಂಸ ಮಾಡಿ ಕಾಂಗ್ರೆಸ್ಸನ್ನ ಯಾವ ರೀತಿ ಧೂಳಿಪಟ ಮಾಡಬೇಕು ಹೆಂಗೆ ಗೆಲ್ಸಿದ್ರು ಅದೇ ರೀತಿ ಧೂಳಿಪಟ ಮಾಡಬೇಕು ಹುನ್ನಾರ ಅನ್ನೋದಕ್ಕಿಂತ ಹೆಚ್ಚಾಗಿ ತೀರ್ಮಾನ ಮಾಡ್ತಾರೆ. ಈಗ ಪಾಪದ ದೇಹ ಕೆಲಸ ಮಾಡ್ತಕ್ಕಂಥ ಇವ್ರು ಏನಿದ್ದಾರೆ ಇದು ಒಳ್ಳೇದಲ್ಲ. ನನಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದಾದ್ರು ಕ್ರಿಕೆಟ್ ಆಯಿತು RCB ಅನ್ನೋ ಗೆದ್ರು. ಅವ್ರೇನು ಕೇಳಿರಲ್ಲ ಸರಿ ಇವರು ನೀವೇ ಕುಡ್ಕೊಂಡು ನಾವೇನೋ ಮಾಡಬೇಕು ಅಂತ ಹೋಗಿ ಅಲ್ಲಿ 9-10 ಜನ ಸತ್ರು ಪಾಪ ಮಕ್ಕಳು ಏನು ಅನಾಮಿಕರು ಅಲ್ಲಿ ಯಾಕೆ ದಂಡ ಮಾಡಿದ್ರೆ ಮೇಲಲ್ಲ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಅವನು ಯಾರೋ ಸರ್ಕಾರ ಪಾಪ ಅಯ್ಯಪ್ಪ ಎನ್ನ ಹೆಸರು ರಾಜಶೇಖರ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು ನಾನು ಕೇಳಿದೆ ಅವ್ರ ಮನೆಗೂ ಕೂಡ ಮಾತಾಡಿದೆ. ಅವ್ರು ಹೇಳ್ತಾರೆ ನಮ್ಮ ತಂದೆಯವರು ಬಿಜೆಪಿಲಿದ್ದಾರೆ, ಇವನೊಬ್ಬ ಕಾಂಗ್ರೆಸ್ಗೆ 4 ವರ್ಷದಿಂದ ಇದ್ದಾರೆ. ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು. ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರಾ ಇದನ್ನ? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ದೀರಾ, ನೀನು ಹೆಂಗೆ ಕಳ್ಕೋಬೇಕು ಅನ್ನೋದೇ ನಿನ್ಗೆ ಗೊತ್ತಿದ್ದವ್ರು. ಇದು ನನ್ನಂಥವ್ರ ಹತ್ರ ಬಂದಿದ್ರೆ ಒಂದು 6 ತಿಂಗಳು ನೀನು ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬರ್ತಾ ಇದ್ದಾರೆ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ 8:30 ಅಲ್ಲೇ ಟಿಫನ್ ಮಾಡ್ಕೊಂಡು ನಾವು ಮಾತಾಡ್ಬಿಟ್ಟು ಅವನು ಕರೆಯಕ್ಕೆ ಹೇಳ್ತೀನಿ, ನಾನು ಅನೀಶ್ ನೀವು ಮಾತಾಡೋಕ್ಕೆ ಹೇಳ್ತೀನಿ, ನೀವೇನೇನು ಅಂತ ಹೇಳ್ಬಿಟ್ಟು ಆ ರೆಕಾರ್ಡ್ ಎಲ್ಲ ತರಿಸ್ಬಿಟ್ಟು ಕೂತ್ಕೊಳ್ಳೋಕ್ಕೆ ಅವ್ನು ಚೇರ್ ಉಳ್ಕೋಬೇಕು. ಸಿದ್ದರಾಮಯ್ಯ ಏನಾಗಿದೆ ಅವ್ರು ಚೇರ್ ಉಳಿದು ಸಿದ್ದರಾಮಯ್ಯ ಆ ಚೇರ್ ಉಳಿಬೇಕು, ಇವ್ರು ಈ ಚೇರ್ ಉಳಿಬೇಕು. ಈಗ ಯಾರೋ ಇಂಥ ತಿಳಿಗೇಡಿಗಳು ಎಲ್ಲೋ ಕೂಕಾಗಿರಬೇಕು ಸರ್ MLA ಆಗ್ಬಿಟ್ಟು ಈಗ MLA ಆದವರು ನಾಮಾಶೇಷ ಆಗಿರ್ತಕ್ಕಂಥದ್ದು ನಾನು ಬೇಕಾದ್ರೆ 500 ಜನ ಹೇಳ್ತೀನಿ. ನಂತರ ಸುಧಾರಣೆಗಳಿದೆ. ನಾನು 49 ವರ್ಷ ಆಯಿತು ಪಾಲಿಟಿಕ್ಸ್ ಬಂದು, ನನಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಬಳ್ಳಾರಿ ಜಿಲ್ಲೆ ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ, ಇತಿಹಾಸಕ್ಕೆ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು. ಈ ಜಿಲ್ಲೆಯನ್ನು ಯಾವ ರೀತಿ ಮೇಲ್ಪಂಕ್ತಿಗೆ ತಂದಿದ್ದಾರೆ, ಆ ತಂದಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವೆಲ್ಲ ಒಂದು ಕಡೆ ಕಿಸ್ಯಕ್ಕೇನೋ ಆಗ್ತೀರಾ, ಏನಾಗ್ತಾ ಇದೆ ನಿಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ನನಗನ್ಸಲ್ಲೇ ಬ್ಯಾನರ್ ಹಾಕೋ ಉದ್ದೇಶ ಅವ್ರಿಗೆಲ್ಲ ಅವ್ರು ಅನಾಥ ಇದಾಗ ಹಾಕೊಳ್ಳಿ, ಅವ್ರು ಏನಾದ್ರು ಅವ್ರು ಇದಾಗೋಗ್ಲಿ, ಸತ್ಯ ನಾಶ ಆಗಲಿ. ವಾಲ್ಮೀಕಿ ಹೆಸರು ಹೇಳ್ತಾರಲ್ಲ, ನಿಮ್ಗೆ ಏನು ಐತಿದ್ದಲ್ಲಿ ಆ ಪುಣ್ಯಾತ್ಮನ ಹೆಸರನ್ನ ನೀವು ಬಾಯಿಂದ ತೆಗಿಯೋಕ್ಕಾಗೋದಿಲ್ಲ. ಅದು ಬೇಡ. 400-500 ಮೀಟರ್ ದೂರದಲ್ಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೇಬೇಕಾ ನಿಮಗೆ? ಕಾಲು ಕೆರೆದು ಜಗಳಕ್ಕೆ ಬರೋವಂಥ ಕೆಲಸ ಇದು. ಇಂಥ ಕೆಲಸವನ್ನು ಖಂಡಿಸಬೇಕಾಗ್ತದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದನ್ನು ನಾವೆಲ್ಲ ಒಂದು ಕಡೆ ಖಂಡಿಸ್ತೇ ಹೋದರೆ ಮುಂದಿನ ಪೀಳಿಗೆ ಯಾರು ಒಳ್ಳೆಯವರು, ಗೌರವಸ್ಥರು ರಾಜಕಾರಣ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾನು ತಮ್ಮ ಇಷ್ಟು ಇಡೀ ದೇಶದಲ್ಲಿ ಡೈರೆಕ್ಟ್ ಆಗಿ ಇಷ್ಟು ಸೇಮ್ ಅದೇ ಧ್ವಂಸ ಮಾಡಿ ಕಾಂಗ್ರೆಸ್ಸನ್ನ ಯಾವ ರೀತಿ ಧೂಳಿಪಟ ಮಾಡಬೇಕು ಹೆಂಗೆ ಗೆಲ್ಸಿದ್ರು ಅದೇ ರೀತಿ ಧೂಳಿಪಟ ಮಾಡಬೇಕು ಹುನ್ನಾರ ಅನ್ನೋದಕ್ಕಿಂತ ಹೆಚ್ಚಾಗಿ ತೀರ್ಮಾನ ಮಾಡ್ತಾರೆ. ಈಗ ಪಾಪದ ದೇಹ ಕೆಲಸ ಮಾಡ್ತಕ್ಕಂಥ ಇವ್ರು ಏನಿದ್ದಾರೆ ಇದು ಒಳ್ಳೇದಲ್ಲ. ನನಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದಾದ್ರು ಕ್ರಿಕೆಟ್ ಆಯಿತು RCB ಅನ್ನೋ ಗೆದ್ರು. ಅವ್ರೇನು ಕೇಳಿರಲ್ಲ ಸರಿ ಇವರು ನೀವೇ ಕುಡ್ಕೊಂಡು ನಾವೇನೋ ಮಾಡಬೇಕು ಅಂತ ಹೋಗಿ ಅಲ್ಲಿ 9-10 ಜನ ಸತ್ರು ಪಾಪ ಮಕ್ಕಳು ಏನು ಅನಾಮಿಕರು ಅಲ್ಲಿ ಯಾಕೆ ದಂಡ ಮಾಡಿದ್ರೆ ಬಿಡುತ್ತೆ. ಏನಾಯ್ತು 3 ಗಂಟೆ
6:40 ಬೆಂಗಳೂರಿಂದ ಬಳ್ಳಾರಿ ಬಂದಿದ್ದು 6 ಗಂಟೆ ನಾನು ಅಷ್ಟೊಂದು ನಾರಾಯಣ ತಂದೂರಿಗೆ ಹಿಡಿತು ಅಣ್ಣನ ಟ್ರೈನ್ ಹತ್ಬಿಟ್ರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.